ಶಿವಮೊಗ್ಗ ಜಿಲ್ಲೆಯಾದ್ಯಂತ 24 ಗಂಟೆ ಮೆಡಿಕಲ್ ಶಾಪ್ ಬಂದ್ ಆಚರಣೆ ಮಾಡುವುದರ ಮೂಲಕ ನಮ್ಮ ಪ್ರಮುಖ ಅಂಶಗಳನ್ನು ಸರ್ಕಾರ ನೆರವೇರಿಸಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. 3 ಅಂಶಗಳು ಯಾವುದು ಅಂತಂದ್ರೆ, ಆನ್ಲೈನ್ನಲ್ಲಿ ಇವತ್ತು ಔಷಧಗಳು ಮಾರಾಟ ಆಗ್ತಾ ಇದೆ. ಇದು ರೋಗಿಗಳ ಆರೋಗ್ಯದ ಮೇಲೆ ತೀವ್ರತರವಾದ ಅಡ್ಡ ಪರಿಣಾಮವನ್ನು ಬೀರ್ತದೆ. ಮತ್ತೊಂದು, ಬಹುರಾಷ್ಟ್ರ ಕಂಪನಿಗಳು ಮತ್ತು ಅನೇಕ ದೊಡ್ಡ ಕಂಪನಿಗಳು, ಔಷಧಿ ತಯಾರಿಕಾ ಕಂಪನಿಗಳು ಮನಸೋ ಇಚ್ಛೆ ರಿಯಾಯಿತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಆನ್ಲೈನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದು ನಿಲ್ಲಿಸಬೇಕು. ನಕಲಿ ಔಷಧಗಳು ಇವತ್ತು ಮಾರುಕಟ್ಟೆಯಲ್ಲಿದೆ. ಈ ನಕಲಿ ಔಷಧಗಳು ತತ್ಕ್ಷಣಕ್ಕೆ ಅದರ ಮೇಲೆ ಸರ್ಕಾರ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ನಕಲಿ ಔಷಧಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಘಟಕಗಳ ಮೇಲೆ ರೈಡ್ ಮಾಡಿ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥ ಈ 3 ಅಂಶಗಳನ್ನು ಇಟ್ಕೊಂಡು ನಾವು ಇವತ್ತು ರಾಷ್ಟ್ರಾದ್ಯಂತ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಸುಮಾರು 1000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಇವತ್ತು ಬಂದ್ಗೆ ಕರೆ ಕೊಟ್ಟು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿವೆ. ಮತ್ತು ಜಿಲ್ಲೆಯಲ್ಲಿ ಸುಮಾರು 1000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಬಂದನ್ನು ಆಚರಿಸಿವೆ. ಚಂದ್ರಶೇಖರ್ ಎಸ್, ನಿಕಟಪೂರ್ವ ಕಾರ್ಯದರ್ಶಿಗಳು, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಮಧುಕರ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷರು. ನಮ್ಮ ಇವತ್ತಿನ ಬಂದಿನ 3 ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲನ್ನು ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ. ಎರಡನೇದು, ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್, ಆನ್ಲೈನಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥ ಕಾರ್ಪೊರೇಟ್ ಇದರಲ್ಲಿ. ಮೂರನೇದು, ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ. ಈ 3 ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರ ವ್ಯಾಪ್ತಿ ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600 ರಿಂದ 800 ಜನ ಮೆಂಬರ್ಸ್ ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆ ಸ್ಕೀಮ್, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದಿಗೆ ಕರೆ ಕೊಟ್ಟಿದ್ದೀವಿ. ನೀವು ಬಂದಿರೋ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಗಳಿಗೆ, ಎಮರ್ಜೆನ್ಸಿ ಮೆಡಿಸಿನ್ಗೆ ನಮ್ಗೆ ಅಷ್ಟೇ ಡ್ರಗ್ ಕಂಟ್ರೋಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದ್ರೂ ಇದ್ರೆ ಎಮರ್ಜೆನ್ಸಿ ಇದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೌಂಟರ್ಗಳು ಓಪನ್ ಇದೆ, ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಆ ತರ ತೀರಾ ಅನಿವಾರ್ಯ ಬಂದ್ರೆ ನಾವು ಕೊಡ್ತೀವಿ ಅಂತ ನಮ್ಮ ADC ಅವರಿಗೆ, ಡ್ರಗ್ ಕಂಟ್ರೋಲರ್ ವ್ಯವಸ್ಥೆಗೆ ನಾವು ತಿಳಿಸಿದೀವಿ. DC ಅವ್ರಿಗೂ ತಿಳಿಸಿದೀವಿ. ಆ ತರ ತೊಂದರೆ ಮಾಡೋದಿಲ್ಲ. ಯಾರು ಔಷಧಿಗೆ ಅರ್ಜೆಂಟ್ ಇರೋರಿಗೆ ತೊಂದರೆ ಮಾಡ್ಕೊಡ್ತಾ ಇಲ್ಲ. ನಾವು ಎಮರ್ಜೆನ್ಸಿ ಇದ್ರೆ ಕೊಡ್ತಾ ಇದೀವಿ. ಇಲ್ಲ, ಆ ತರ ಏನಿಲ್ಲ ಸರ್. ಎಮರ್ಜೆನ್ಸಿ ಎಲ್ಲರಿಗೂ ಆಲ್ಮೋಸ್ಟ್ 15 ದಿವಸದಿಂದ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಎಲ್ಲ ಬಂದ್ ಅನ್ನೋದು ಸ್ಟೇಟಸ್ ಅಲ್ಲಿ ಎಲ್ಲ ರಾಜ್ಯಾಂತದ TV ಮಾಧ್ಯಮದಲ್ಲಿ, ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಬಂದಿದೆ. ಹಾಗಾಗಿ ಎಲ್ಲರೂ ಸಾಕಷ್ಟು ದಾಸ್ತಾನು ಮಾಡ್ಕೊಂಡಿದ್ದಾರೆ. ಇವತ್ತು ಬೇಕಾಗುವಂತ ಎಮರ್ಜೆನ್ಸಿ ಇಂಜೆಕ್ಷನ್ಗಳಿಗೆ ಆಸ್ಪತ್ರೆ ಕೌಂಟರ್ಗಳನ್ನ ನಾವೇನು ಬಂದ್ ಮಾಡಿಸ್ತಾ ಇಲ್ಲ, ಯಾಕಂದ್ರೆ ಎಮರ್ಜೆನ್ಸಿಗೋಸ್ಕರ ಹೇಳಿದ್ದಾರೆ. ಅಂತ ತೀರ ಅನಿವಾರ್ಯ ಬಂದ್ರೆ ಇಂಜೆಕ್ಷನ್ ಆ ತರ ಇದ್ರೆ ನಾವು ಕೊಡಕ್ಕೆ ನಾವು ತಯಾರಿದ್ದೀವಿ. ಯಾರಿಗೂ ತೊಂದರೆ, ನಾವು ಇದು ಯಾರೋ ರೋಗಿಗಳ ವಿರುದ್ಧ ಅಲ್ಲ, ಯಾರೋ ವಿರುದ್ಧ ಅಲ್ಲ. ಇದು ಇರೋದಿರೋ ಬರೀ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಹಾಗೂ ಸರ್ಕಾರದ ನೀತಿಗಾಗಿ ಹೋರಾಟ ಅಷ್ಟೇ. ಅಪೋಲೋ ಮೆಡ್ಪ್ಲಸ್ ಅವರು ನಮಗೆ ಸಹಾಯ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಕನ್ವೆನ್ಷನಲ್ ಇಲ್ಲಿ ಅಂಗಡಿ ಇಟ್ಟವರು. ನಾವು ಆನ್ಲೈನ್ಗೋಸ್ಕರ ಇದನ್ನ ಹೋರಾಟ ಮಾಡ್ತಾ ಇರೋದು. ಅಪೋಲೋದವರು ಇದನ್ನ ನಮ್ಮ ಜೊತೆ ಸಹಯೋಗ ಮಾಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಕೆಲವು ಕಡೆ ಮಾಡಿದ್ದಾರೆ. ಅವರು ಅಷ್ಟೇ, ಅವರು ಇದು ಎಮರ್ಜೆನ್ಸಿ ರಿಕ್ವೈರ್ ಪ್ರಕಾರ ಓಪನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಮಧುಕರ್ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷ.